ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಡಿಎಪಿ ಮಣ್ಣಲ್ಲಿ ಹೇಗೆ ಕರಗುತ್ತೆ ಅಂತ ನೋಡಿದ್ವಿ. ಆದರೆ ಅಸಲಿ ಮಜಾ ಶುರುವಾಗೋದೇ ಈಗ. ಗೊಬ್ಬರ ಕರಗಿದ ಮೇಲೆ ಆ ಪೋಷಕಾಂಶಗಳು ಗಿಡದೊಳಗೆ ಹೋಗಿ ಏನೆಲ್ಲ ಮಾಡುತ್ತೆ ಅನ್ನೋ ರೋಚಕ ಪಯಣದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಹೌದು, ಈಗ ಗೊಬ್ಬರ ಮಣ್ಣಲ್ಲಿ ಚೆನ್ನಾಗಿ ಕರಗಿದೆ. ಸರಿ, ಮುಂದೇನು? ಗಿಡಕ್ಕೆ ಬಾಯಿಯಲ್ಲಿದೆ. ಅದು ಇದನ್ನ ಹೇಗೆ ಊಟ ಮಾಡುತ್ತೆ? ಇದು ಗಿಡದ ಜೀರ್ಣಕ್ರಿಯೆಯ ಕಥೆ. ಬನ್ನಿ ಈ ಕಥೆಯೇನು ಅಂತ ನೋಡೋಣ. ಗಿಡದ ಹೊಟ್ಟೆಯೊಳಗೆ ಹೋಗೋ ಈ ಪಯಣದಲ್ಲಿ ಮೊದಲ ಹೆಜ್ಜೆ ಏನ್ ಗೊತ್ತಾ? ನೀರಿನಲ್ಲಿ ಕರಗಿದ ಡಿಎಪಿ. ಇಬ್ರು ಜೋಡಿ ಗೆಳೆಯರ ಹಾಗೆ ಕರಗಿದ ತಕ್ಷಣ ಬೇರೆ ಬೇರೆ ಆಗ್ತಾರೆ. ಒಬ್ಬ ಅಮೋನಿಯಂ ಅಂದ್ರೆ ನಮ್ಮ ಸಾರಜನಕ, ಇನ್ನೊಬ್ಬ ಫಾಸ್ಫೇಟ್ ಅಂದ್ರೆ ರಂಜಕ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಇಬ್ರು ಗೆಳೆಯರು ಒಂದೇ ದಾರಿಯಲ್ಲಿ ಗಿಡದ ಬೇರಿನೊಳಗೆ ಹೋಗೋದಿಲ್ಲ. ಒಬ್ಬೊಬ್ರದು ಒಂದೊಂದು ಸ್ಟೈಲ್, ಒಬ್ಬೊಬ್ರದು ಒಂದೊಂದು ದಾರಿ. ಸಾರಜನಕ ಇದೆಯಲ್ಲ, ಅದು ಪಕ್ಕಾ ಪಂಟರಿದ್ದ ಹಾಗೆ. ನಾವು ಜಾತ್ರೆಯಲ್ಲಿ ಬಸ್ಸಿಗೆ ಜನ ನುಗ್ಗಿದ ಹಾಗೆ ಗಿಡ ನೀರು ಎಳೆದಾಗ ಅದ್ರ ಜೊತೆ ಫುಲ್ ಸ್ಪೀಡಲ್ಲಿ ಒಳಗೋಗ್ಬಿಡುತ್ತೆ. ಅದಕ್ಕೆ ಬಸ್ ರಶ್ ವಿಧಾನ ಅಂತಾರೆ. ಆದರೆ ನಮ್ಮ ರಂಜಕ ಇದೆಯಲ್ಲ, ಅದು ಸ್ವಲ್ಪ ನಾಚಿಕೆ ಸ್ವಭಾವದ್ದು. ನಿಧಾನವಾಗಿ ಬೇರಿನ ಹತ್ರ ಬಂದು ಜಾಗ ಇದ್ರೆ ಮಾತ್ರ ಮೆಲ್ಲಗೆ ಒಳಗೆ ಹೋಗುತ್ತೆ. ತುಂಬಾನೇ ನಿಧಾನ ಇದ್ರದ್ದು. ಸರಿ, ಇಬ್ರು ಹೇಗೋ ಕಷ್ಟಪಟ್ಟು ಗಿಡದೊಳಗೆ ಬಂದ್ರು. ಈಗ ಅವರ ಕೆಲ್ಸ ಏನು? ಮೊದಲು ಆ ನಾಚಿಕೆ ಸ್ವಭಾವದ ರಂಜಕನ ಕಥೆ ಕೇಳೋಣ. ಅವನ್ ಮಾಡೋ ಕೆಲ್ಸ ಮಾತ್ರ ಸಾಮಾನ್ಯದ್ದಲ್ಲ, ಅದೊಂದು ಪವರ್ ಹೌಸ್ ಕೆಲ್ಸ. ನಮ್ಮ ಮೊಬೈಲ್ಗೆ ಚಾರ್ಜರ್ ಎಷ್ಟು ಮುಖ್ಯನೋ, ಗಿಡಕ್ಕೆ ರಂಜಕ ಅಷ್ಟೇ ಮುಖ್ಯ. ಗಿಡದ ಎಲೆಗಳು ಸೂರ್ಯನಿಂದ ಶಕ್ತಿಯನ್ನ ಹಿಡಿಯುತ್ತೆ, ಸರಿ. ಆದರೆ ಆ ಶಕ್ತಿನ ಹಿಡಿದಿಟ್ಕೊಳ್ಳಕ್ಕೆ ಒಂದು ಪವರ್ ಬ್ಯಾಂಕ್ ಬೇಡ. ಆ ಪವರ್ ಬ್ಯಾಂಕ್ ಅಥವಾ ಬ್ಯಾಟ್ರಿಯೇ ಈ ರಂಜಕ. ರಂಜಕ ಇಲ್ಲಾಂದ್ರೆ ಗಿಡಕ್ಕೆ ಶಕ್ತಿ ಸಿಗಲ್ಲ, ಬೆಳೆಯೋದೇ ಇಲ್ಲ. ಬರೀ ಶಕ್ತಿ ಕೊಡೋದು ಒಂದೇ ಅಲ್ಲ, ಇದು ಗಿಡದ ಜೆರಾಕ್ಸ್ ಮಷೀನ್ ಕೂಡ ಹೌದು. ಒಂದು ಗಿಡ ಬೆಳಿಬೇಕು ಅಂದ್ರೆ ಏನಾಗಬೇಕು? ಒಂದು ಕೋಶ 2 ಆಗಬೇಕು, 2 4 ಆಗಬೇಕು. ಈ ರೀತಿ ಜೆರಾಕ್ಸ್ ಆಗ್ತಾ ಹೋಗಬೇಕು. ಆ ಜೆರಾಕ್ಸ್ ಮಷೀನ್ಗೆ ಬೇಕಾದ ಇಂಕ್ ಇದೆಯಲ್ಲ, ಅದೇ ರಂಜಕ. ಅದಕ್ಕೆ ನೋಡಿ, ರಂಜಕ ಚೆನ್ನಾಗಿ ಸಿಕ್ಕಿದ್ರೆ ಕಾಳು ದಪ್ಪ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಸರಿ, ರಂಜಕನ ಪವರ್ಫುಲ್ ಕತೆ ಕೇಳಿದ್ವಿ. ಈಗ ಆ ಬಸ್ ರಶ್ನಲ್ಲಿ ಒಳಗೆ ಬಂದಿದ್ನಲ್ಲ ಸಾರಜನಕ, ಅವನ್ ಕತೆ ಏನೋ? ಅವನು ಮಾಡೋದು ಹಸಿರು ಮ್ಯಾಜಿಕ್. ಸಾರಜನಕ ಒಳಗೆ ಹೋದ ತಕ್ಷಣ ಸುಮ್ಮನೆ ಕೂರಲ್ಲ, ಅದು ಪ್ರೋಟೀನ್ಗಳನ್ನ ತಯಾರಿಸುತ್ತೆ. ಪ್ರೋಟೀನ್ ಅಂದ್ರೆ ಏನು ಗೊತ್ತಾ? ಮನೆ ಕಟ್ಟೋಕೆ ಇಟ್ಟಿಗೆ ಎಷ್ಟು ಮುಖ್ಯನೋ, ಗಿಡದ ಶರೀರ ಕಟ್ಟೋಕೆ ಈ ಪ್ರೋಟೀನ್ ಅಷ್ಟೇ ಮುಖ್ಯ. ಅಷ್ಟೇ ಅಲ್ಲ, ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ಗಿಡಕ್ಕೆ ಹಸಿರು ಬಣ್ಣ ಕೊಡೋ ಕ್ಲೋರೋಫಿಲ್ ಇದೆಯಲ್ಲ, ಅದನ್ನ ತಯಾರಿಸೋದೇ ಈ ಸಾರಜನಕ. ಸೊ ಲೆಕ್ಕಾಚಾರ ತುಂಬಾ ಸಿಂಪಲ್. ಸಾರಜನಕ ಇಲ್ಲ ಅಂದ್ರೆ ಕ್ಲೋರೋಫಿಲ್ ಫ್ಯಾಕ್ಟರಿ ಬಂದ್. ಕ್ಲೋರೋಫಿಲ್ ಇಲ್ಲ ಅಂದ್ರೆ ಗಿಡಕ್ಕೆ ಅಡ್ಗೆ ಮಾಡಕ್ಕಾಗಲ್ಲ. ಗಿಡ ಹಸಿರು ಬಣ್ಣ ಕಳ್ಕೊಂಡು ಹಳದಿಯಾಗ್ಬಿಡುತ್ತೆ. ಅಷ್ಟೇ ಕಥೆ. ಇಲ್ಲಿವರೆಗೂ ಇವರಿಬ್ರು ತಮ್ಮ ಕೆಲ್ಸ ಮಾಡ್ತಾರೆ ಅಂದ್ಕೊಂಡ್ವಿ ಅಲ್ವಾ? ಆದ್ರೆ ಇಲ್ಲೊಂದು ಸೀಕ್ರೆಟ್ ಇದೆ. ಇವರಿಬ್ರು ಬರೀ ಪಕ್ಕ ಕೆಲ್ಸ ಮಾಡೋರಲ್ಲ, ಇಬ್ರು ಪಕ್ಕಾ ದೋಸ್ತ್ಗಳು. ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ. ಹಾಗಾದ್ರೆ ಇವರ ದೋಸ್ತಿ ಹೇಗೆ ಕೆಲಸ ಮಾಡುತ್ತೆ ಕೇಳಿ. ಗಿಡ ಆ ಪಂಟರ್ ಸಾರಜನಕನನ್ನ ಒಳಗೆ ಎಳ್ಕೊಂಡಾಗ ಬೇರಿನ ಸುತ್ತ ಇರೋ ಮಣ್ಣು ಸ್ವಲ್ಪ ಹುಳಿ ಆಗುತ್ತೆ, ಅಂದ್ರೆ ಆಸಿಡ್ ಆಗುತ್ತೆ. ಈ ಹುಳಿ ವಾತಾವರಣ ಏನ್ಮಾಡುತ್ತೆ ಗೊತ್ತಾ? ಮಣ್ಣಲ್ಲಿ ನಾನು ಕರ್ಗೋದೇ ಇಲ್ಲ ಅಂತ ಹಠ ಹಿಡಿದು ಕೂತಿರ್ತಲ್ಲ ರಂಜಕ, ಅದನ್ನ ಕರಗಿಸ್ಬಿಡುತ್ತೆ. ಹೇಗಿದೆ ನೋಡಿ, ಒಬ್ಬ ಫ್ರೆಂಡ್ ಬಂದು ಇನ್ನೊಬ್ಬ ಹಠಮಾರಿ ಫ್ರೆಂಡ್ಗೆ ದಾರಿ ಮಾಡ್ಕೊಟ್ಟ ಹಾಗೆ. ಸೊ ಇಡೀ ಕಥೆಯನ್ನ ಒಂದೇ ಒಂದು ಲೈನ್ನಲ್ಲಿ ಹೇಳಬೇಕು ಅಂದ್ರೆ ಹೀಗೆ ಹೇಳ್ಬೋದು. ಸಾರಜನಕ ಗಿಡವನ್ನ ಹಸಿರಾಗಿ ದುಷ್ಟಪುಷ್ಟವಾಗಿ ಬೆಳೆಸುತ್ತೆ. ರಂಜಕ ಅದಕ್ಕೆ ಬ್ಯಾಟ್ರಿ ಥರ ಶಕ್ತಿ ತುಂಬಿ ಹೂ ಬಿಟ್ಟು ಕಾಯಿ ಕಚ್ಚೋಕೆ ಬೇಕಾದ ತಾಕತ್ ಕೊಡುತ್ತೆ. ಇದುವೇ ನೋಡಿ ಡಿಎಪಿಯ ಅಸಲಿ ಆಟ. ಓಕೆ, ಎಲ್ಲವೂ ಚೆನ್ನಾಗಿದೆ. ಗಿಡಕ್ಕೆ ಊಟ ಹೇಗ್ ಸಿಗುತ್ತೆ ಅಂತನೂ ಗೊತ್ತಾಯ್ತು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಕೆಲವೊಮ್ಮೆ ನಾವು ಎಷ್ಟೇ ಡಿಎಪಿ ಹಾಕಿದ್ರೂ ಬೆಳೆ ಸರಿಯಾಗಿ ಬರಲ್ಲ. ಯಾಕ್ಗೊತ್ತಾ? ಯಾಕಂದ್ರೆ ಮಣ್ಣಲ್ಲೇ ಕೆಲವರು ಕಳ್ಳರು ಇದ್ದಾರೆ. ಅವರು ಈ ರಂಜಕವನ್ನ ಗಿಡಕ್ಕೆ ಸಿಗದ ಹಾಗೆ ಕದ್ದು ಬೀಗ ಹಾಕಿ ಇಟ್ಬಿಡ್ತಾರೆ. ಯಾರು ಆ ಕಳ್ಳರು? ಅವ್ರನ್ನ ಹಿಡಿಯೋದು ಹೇಗೆ? ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ.